ಸಿದ್ದರಾಮಯ್ಯ ಅವಳಿ ದೋಣಿಯಾನದ ಸ್ಟೋರಿಯನ್ನ ನೋಡಿದ್ರಿ. ಈಗ ಕಾಂಗ್ರೆಸ್ ಟಿಕೆಟ್ಗಾಗಿ ಹೇಗೆಲ್ಲ ಕೈ ಮಿಲಾಯಿಸಿದ್ರು, ಗಲಾಟೆ ಹೇಗಿತ್ತು, ಒಗ್ಗಟ್ಟು ಹೇಗಿತ್ತು ಅಂತಾನು ತೋರಿಸ್ತೀವಿ, ನೋಡ್ಬಿಡಿ. ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದು ಹೋಯಿತು. ಬೆಳಗ್ಗೆಯಿಂದಲೂ ಫೈಟಿಂಗ್ ಮಧ್ಯೆಯೇ ಸಭೆ ನಡೆಸೋಕೆ ಹೋದಾಗ ಎರಡು ಬಣಗಳ ಮಧ್ಯೆ ಜಗಳ ಶುರುವಾಯಿತು. ಕಾಂಗ್ರೆಸ್ನ ಎರಡು ಬಣಗಳ ಮಧ್ಯೆ ಜಗಳ ತಾರಕಕ್ಕೇರಿ ಕೈ ಮಿಲಾಯಿಸಿದ್ರು. ಕೆಪಿಸಿಸಿ ಸಂಯೋಜಕ ಪವನ್ ಮೇಲೆ ಹಲ್ಲೆ ನಡೆಯಿತು. ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡೋಣ ಅಂತ ಮಂಜೇಗೌಡ ಬಣ, ಅರ್ಜಿ ಹಾಕಿದವರಿಗೆ ಟಿಕೆಟ್ ಅಂತ ಎಚ್.ಡಿ. ತಮ್ಮಯ್ಯ ಬಣ, ಪಕ್ಷ ಮುಖ್ಯ ಒಗ್ಗಟ್ಟಾಗಿ ಹೋಗ್ಲಿ ಅಂತ ಹೇಳಿದ ಮಂಜೇಗೌಡ, ಪಕ್ಷಕ್ಕಾಗಿ ನಾವು ದುಡಿದಿದ್ದೀವಿ ಅಂತ ತಮ್ಮಯ್ಯ ಬಣದ ಮಧ್ಯೆ ವಾಗ್ಯುದ್ಧ ನಡೆಯಿತು. ಇಬ್ಬರು ಮುಖಂಡರ ಬೆಂಬಲಿಗರ ಮಧ್ಯೆ ಜಗಳ ಗಲಾಟೆ ಜೋರಾಗಿ ಹಲ್ಲೆಯವರೆಗೂ ಹೋಯಿತು. ತೀರ್ಥಹಳ್ಳಿ ಟಿಕೆಟ್ ಗಲಾಟೆ ಡಿಕೆ ಅಂಗಳಕ್ಕೆ. ಶಿವಮೊಗ್ಗದ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರರನ್ನ ಸೋಲಿಸೋಕೆ ಕಾಂಗ್ರೆಸ್ ಹಠಕ್ಕೆ ಬಿದ್ದಿದೆ. ಆದರೆ ಅದೇ ತೀರ್ಥಹಳ್ಳಿ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಫೈಟಿಂಗ್ ಜೋರಾಗಿತ್ತು. ತೀರ್ಥಹಳ್ಳಿ ಟಿಕೆಟ್ ಆಕಾಂಕ್ಷಿಗಳಾದ ಕಿಮ್ಮನೆ ರತ್ನಾಕರ್ ಮತ್ತು ಮಂಜುನಾಥ್ ಗೌಡ ಇಬ್ಬರು ಕೂಡ ಅವರಿಬ್ಬರ ಬೆಂಬಲಿಗರ ಬಣ ಕಟ್ಟಿಕೊಂಡು ಬೆಂಗಳೂರಿಗೆ ಬಂದಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆಯೂ ನಡೆಯಿತು. ಸಭೆ ಬಳಿಕ ಇಬ್ಬರು ಟಿಕೆಟ್ಗೆ ಪಟ್ಟು ಹಿಡಿದ್ರು. ಆದರೆ ಮಾಧ್ಯಮಗಳ ಮುಂದೆ ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ ಅಂದ್ರು. ಅಲ್ಲಿ ಮೊನ್ನೆ ಅವರು ಶಿವಮೊಗ್ಗ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಬಂದಾಗ ಒಬ್ಬರಿಗೆ ವಿಧಾನ ಪರಿಷತ್ತು, ಒಬ್ಬರಿಗೆ ವಿಧಾನಸಭೆ ಅಂತ ಹೇಳಿ ನಾನು ವಾಗ್ದಾನ ಕೊಡ್ತೀನಿ, ಅದು ನಡ್ಸ್ಕೊಂಡು ಹೋಗ್ತೀನಿ ಅಂತ ಮಾತು ಹೇಳಿದ್ರು. ಇಬ್ಬರು ಸೇರಿಬಿಟ್ಟು ಮತ್ತಿಬ್ಬರು ಬೇರೆ ಬೇರೆ ಹೋಗೋದು ಬೇಡ, ಇಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಿಂದ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನು ನಾವು ಎರಡೂ ಬಣದವರು ಕೊಟ್ಟಿದ್ದೀವಿ. ಅವರು ತೀರ್ಮಾನ ಹೇಳ್ತಾರೆ. ರಾಜಕೀಯ ವ್ಯವಸ್ಥೆಯೊಳಗೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಿದ್ದೀವಿ. ನೀವಿಬ್ರು ಒಟ್ಟಾಗಿ ಕೆಲಸ ಒಳ್ಳೆ ರೀತಿಯಲ್ಲಿ ಹೋದ್ರೆ ಇನ್ನೂ ಒಳ್ಳೆ ಫಲಿತಾಂಶ ಬರುತ್ತೆ. ನೀವು ಒಟ್ಟಾಗಿ ಕೆಲಸ ಮಾಡಬೇಕು, ಪಕ್ಷದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಒಪ್ಕೊಂಡಿದ್ದೀವಿ. ಟಿಕೆಟ್ ವಿಚಾರ ಏನ್ ಚರ್ಚೆ? ಪಕ್ಷದ ತೀರ್ಮಾನಕ್ಕೆ ಬರಲ್ಲ. ನವಲಗುಂದದಲ್ಲಿ ಮೂರನೆಯವರಿಗೆ ಟಿಕೆಟ್ ಕೊಡಬೇಡಿ. ಸಿದ್ದು ಡಿಕೆ ಬೆನ್ನು ಬಿದ್ದ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳು. ನವಲಗುಂದ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿಗಳು ಅಂದ್ರೆ ಕೋನರೆಡ್ಡಿ ಮತ್ತು ವಿನೋದ್ ಅಸೂಟಿ. ಇಬ್ಬರು ಇವತ್ತು ಒಟ್ಟಿಗೆ ಬಂದಿದ್ರು, ಒಗ್ಗಟ್ಟು ಪ್ರದರ್ಶಿಸಿದ್ರು. ನಮ್ಮ ಇಬ್ಬರಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡಿ, ಮೂರನೆಯವರಿಗೆ ಮಾತ್ರ ಟಿಕೆಟ್ ಕೊಡಬೇಡಿ. ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಟ್ಟರು ಒಟ್ಟಿಗೆ ಕೆಲಸ ಮಾಡ್ತೀವಿ, ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರನ್ನ ಸೋಲಿಸ್ತೀವಿ ಅಂತ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರಿಗೆ ಅರ್ಜಿ ಹಾಕಿದ್ರು. ಇಬ್ಬರು ಅಭ್ಯರ್ಥಿಗಳು ಒಂದಾಗಿ ಬಂದಿದ್ದು ನೋಡಿ ಅಚ್ಚರಿಪಟ್ಟ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಆಯ್ತು, ಅಭ್ಯರ್ಥಿಯನ್ನ ಫೈನಲ್ ಮಾಡ್ತೀವಿ ಅಂದಿದ್ದಾರೆ. ಎರಡನೇ ಪಟ್ಟಿ ರೆಡಿ, ಖರ್ಗೆ ಜೊತೆಗೆ ಡಿಕೆಶಿ ಸಭೆ. ಮೊದಲ 124 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಿಸಿರೋ ಡಿಕೆಶಿ ಉಳಿದ 100 ಅಭ್ಯರ್ಥಿಗಳ ಆಯ್ಕೆಯನ್ನ ಅಂತಿಮಗೊಳಿಸಿದ್ದಾರೆ. ಸಣ್ಣ ಪುಟ್ಟ ಬದಲಾವಣೆ ಬಗ್ಗೆ ಖುದ್ದು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಏಪ್ರಿಲ್ 5ಕ್ಕೆ ಹೆಚ್ಚು ಕಮ್ಮಿ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.